ಸ್ನೇಹಿತರೆ, ಜೀವನದ ಈ ಹೋರಾಟ ಇದೆಯಲ್ಲ, ಇದು ತುಂಬನೇ ರೋಮಾಂಚನಕಾರಿ. ಅದರಲ್ಲೂ ತಾವೇನಾದರೂ ಜೀವನ ಅನ್ನೋ ಈ ಯುದ್ಧವನ್ನು ಗೆದ್ದುಬಿಟ್ರೆ ಮುಗೀತು. ಸ್ವರ್ಗಕ್ಕೆ ಮೂರೇ ಗೇಣು. ಹೆಮ್ಮೆಯಿಂದ ಸಂತೋಷದಿಂದ ಆಶೀರ್ವದಿಸೋ ಪೋಷಕರು, ನನ್ನ ಗಂಡನೇ ನನ್ನ ಪರಮಾತ್ಮ ಅನ್ನೋ ಒಳ್ಳೆ ಹೆಂಡತಿ, ಐ ಲವ್ ಯು ಪಾಪ ಅನ್ನುವಂಥ ಮಕ್ಕಳು, ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅನ್ನುವಂಥ ನಮ್ಮೆಲ್ಲ ಸ್ನೇಹಿತರು ಸಿಕ್ಬಿಡ್ತಾರೆ. ಆದರೆ ಸ್ನೇಹಿತರೆ, ನಾವು ನಡೆದು ಬಂದ ದಾರಿ, ನಾವು ಪಟ್ಟ ಕಷ್ಟಗಳು ಯಾರಿಗೂ ಗೊತ್ತಿರಲ್ಲ. ಬಹುಶಃ ಅದು ಅವರಿಗೆ ಬೇಕಾಗಿಯೂ ಇಲ್ಲ. ಸ್ನೇಹಿತರೆ, ನಾನು ನಿಮ್ಮ ವಿಜಯ್. ಈ ಸಂಚಿಕೆಯಲ್ಲಿ ನಾನು ತಮಗೋಸ್ಕರ ಮಾರಾಟಕ್ಕೆ ಇರುವಂಥ ಒಂದು ಸುಂದರವಾಗಿರುವ ಫಾರ್ಮ್ ಹೌಸನ್ನು ಹುಡುಕಿ ತಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಈ ಫಾರ್ಮ್ ಹೌಸ್ ಎಲ್ಲಿದೆ, ಎಲ್ಲ ವಿವರಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್. ತಮ್ಮೆಲ್ಲರಿಗೂ ವಿಜಯ್ ರಿಯಲ್ ಎಸ್ಟೇಟ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾನು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಫಾರ್ಮ್ ಹೌಸನ್ನು ತಮಗೋಸ್ಕರ ಸ್ಪೆಷಲಿ ಹುಡುಕಿ ತಂದಿದ್ದೀನಿ. ಹೌದು ಸ್ನೇಹಿತರೆ, ಇದೊಂದು ವಿಶೇಷವಾದಂಥ ಸಂಚಿಕೆ ಆಗಿದೆ. ಬರೋಬ್ಬರಿ 1 ಎಕರೆ 21 ಗುಂಟೆ ವಿಸ್ತೀರ್ಣವಿರುವಂಥ ಫಾರ್ಮ್ ಹೌಸ್. ಬನ್ನಿ ಸ್ನೇಹಿತರೆ, ಈ ಫಾರ್ಮ್ ಹೌಸಿನ ಬಗ್ಗೆ ಎಲ್ಲ ವಿವರಗಳನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಅಂದಹಾಗೆ ಸ್ನೇಹಿತರೆ, ತಾವೇನಾದರೂ ಇನ್ನೂ ನಮ್ಮ ವಿಜಯ್ ರಿಯಲ್ ಎಸ್ಟೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ವಿಜಯ್ ರಿಯಲ್ ಎಸ್ಟೇಟ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಫಾರ್ಮ್ ಹೌಸಿನ ಬಗ್ಗೆ ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬೆಂಗಳೂರಿನ ಜಂಜಾಟಗಳು, ಬೆಂಗಳೂರಿನ ಟ್ರಾಫಿಕ್, ಮೊದಲು ಗಾರ್ಡನ್ ಸಿಟಿ ಅಂತ ಹೆಸರನ್ನು ಗಳಿಸಿದ್ದಂಥ ಬೆಂಗಳೂರು ಈಗ ಸಿಲಿಕಾನ್ ಸಿಟಿ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಟ್ರಾಫಿಕ್ ಜಾಮು, ಹೊಗೆ, ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ಎಲ್ಲ ಪೊಲ್ಯೂಷನ್ಗಳೇ. ಸ್ನೇಹಿತರೆ, ಬೆಂಗಳೂರಿಂದ ಸುಮಾರು ಕೆಲವು ಗಂಟೆಗಳಲ್ಲಿ ಈ ಫಾರ್ಮ್ ಹೌಸ್ ಇರುವಂಥದ್ದು. ಸ್ನೇಹಿತರೆ, ಕೇವಲ 1.5 ಗಂಟೆಯ ಒಂದು ಡ್ರೈವಿಂಗಲ್ಲಿ ಈ ಏರಿಯಾನ ತಲುಪಬಹುದು, ಈ ಫಾರ್ಮ್ ಹೌಸನ್ನು ತಲುಪಬಹುದು. ಸ್ನೇಹಿತರೆ, ನಾನು ಈ ಮೊದಲೇ ಹೇಳಿದಾಗೆ ಈ ಫಾರ್ಮ್ ಹೌಸಿನ ಮೆಜರ್ಮೆಂಟ್, ಟೋಟಲ್ ಡೈಮೆನ್ಷನ್, ವಿಸ್ತೀರ್ಣ 1 ಎಕರೆ 21 ಗುಂಟೆ ಆಗಿರುವಂಥದ್ದು. ಸ್ನೇಹಿತರೆ, ಈಗ ಈ ಫಾರ್ಮ್ ಹೌಸಿನ ಲೊಕೇಶನ್ ಬಗ್ಗೆ ಹೇಳ್ತೀನಿ, ಕೇಳ್ಕೊಳ್ಳಿ. ಸ್ನೇಹಿತರೆ, ಈ ಫಾರ್ಮ್ ಹೌಸ್ ಇರುವಂಥದ್ದು ಬಂದೀಗೌಡನ ಪಾಳ್ಯ ಅನ್ನೋ ಊರಿನಲ್ಲಿ. ಸ್ನೇಹಿತರೆ, ಕ್ಲಿಯರ್ ಟೈಟಲ್ಸ್ ಆಗಿರುವಂಥದ್ದು. ಎತ್ತ ನೋಡಿದ್ರು ನಿಮಗೆ ಫುಲ್ಲಿ ಗ್ರೀನಿಶ್ ಆಗಿರುವಂಥ ಜಾಗ. ಸ್ನೇಹಿತರೆ, ಈ ಬಂದೀಗೌಡನ ಪಾಳ್ಯಕ್ಕೆ ಹೇಗೆ ಬರೋದು ಸ್ನೇಹಿತರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಯಶವಂತಪುರವನ್ನು ತೆಗೆದುಕೊಳ್ಳೋಣ. ಸ್ನೇಹಿತರೆ, ಯಶವಂತಪುರದಿಂದ ಕೇವಲ 70 ಕಿಲೋಮೀಟರ್ಗಳ ರೇಡಿಯಸ್ಸಲ್ಲಿ ಈ ಬಂದೀಗೌಡನ ಪಾಳ್ಯ ಇರುವಂಥದ್ದು. ಸ್ನೇಹಿತರೆ, ಯಶವಂತಪುರದಿಂದ ನೆಲಮಂಗಲದಿಂದ ಕುಣಿಗಲ್ ಬೈಪಾಸ್, ಕುಣಿಗಲ್ ಬೈಪಾಸಿಂದ ತಾವು ಟುವರ್ಡ್ಸ್ ಮಾಗಡಿ ರೋಡ್ ಹೋದರೆ ಮಾಗಡಿ ಸಿಗುತ್ತೆ. ಆ ಮಾಗಡಿಯಿಂದ ಹುಲಿಯೂರು ದುರ್ಗ ನ್ಯಾಷನಲ್ ಹೈವೇ ರೋಡ್ನಲ್ಲಿ ಚೋಡದ ಕುಪ್ಪೆ ಅನ್ನುವಂಥ ಒಂದು ಜಾಗ ಇದೆ. ಆ ಊರಿಂದ ಕೇವಲ 4 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಈ ಬಂದೀಗೌಡನ ಪಾಳ್ಯ ಇರುವಂಥದ್ದು. ಸ್ನೇಹಿತರೆ, ತಾವೇನಾದರೂ ನೆಲಮಂಗಲದ ರೂಟ್ ಬೇಡ ಅಂತ ಅಂದರೆ ನೀವು ಯಶವಂತಪುರದಿಂದ ಡೈರೆಕ್ಟಾಗಿ ಮಾಗಡಿಗೆ ಬಂದು, ಮಾಗಡಿಯಿಂದ ಹುಲಿಯೂರು ದುರ್ಗದ ನ್ಯಾಷನಲ್ ಹೈವೇಗೆ ಬಂದು ಚೌಡದ ಕುಪ್ಪೆ ಅನ್ನುವಂಥ ಊರಿನಲ್ಲಿ ಒಂದು ಡಿವಿಯೇಷನ್ ತಗೋಬೇಕಾಗುತ್ತೆ. ಕೇವಲ 4 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಈ ಬಂದೀಗೌಡನ ಪಾಳ್ಯ ಇರುವಂಥದ್ದು. ಈ ಫಾರ್ಮ್ ಹೌಸಿನ ಲೊಕೇಶನನ್ನು ತಿಳ್ಕೊಂಡಿರ್ತಾನೆ. ಬನ್ನಿ ಸ್ನೇಹಿತರೆ, ಈ ಫಾರ್ಮ್ ಹೌಸ್ನಲ್ಲಿ ಏನೇನಿದೆ, ಏನೇನು ಅಕಾಮಿಡಿಟೀಸ್ ಇದೆ ನೋಡೋಣ. ಸ್ನೇಹಿತರೆ, ನಾನು ಈ ಮೊದಲೇ ಹೇಳಿದಾಗೆ ಈ ಫಾರ್ಮ್ ಹೌಸಿನ ಮೆಜರ್ಮೆಂಟ್ ಬರೋಬ್ಬರಿ 1 ಎಕರೆ 21 ಗುಂಟೆ ಇರುವಂಥದ್ದು. ಸ್ನೇಹಿತರೆ, ಈ ಪ್ರಾಪರ್ಟಿಗೆ 40 ಅಡಿಗಳ ರೋಡ್ ಅಪ್ರೋಚ್ ಇರುವಂಥದ್ದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಪ್ರಾಪರ್ಟಿಯಿಂದ ಕೇವಲ 200 ಮೀಟರ್ಗಳ ವ್ಯಾಪ್ತಿಯಲ್ಲಿ ತಮಗೆ ತಾರ್ ರೋಡ್ ಸಿಗುವಂಥದ್ದು. ಸ್ನೇಹಿತರೆ, ಈ ಪ್ರಾಪರ್ಟಿಗೆ
ಸುತ್ತಲೂ ನಿಮಗೆ ಕಲ್ಕುಚ್ಚ ಅಂದರೆ ಫೆನ್ಸಿಂಗ್ ಹಾಕಿರುವಂಥದ್ದು. ಸ್ನೇಹಿತರೆ, ಪ್ರಾಪರ್ಟಿ ಅಂತೂ ಮ್ಯಾಚ್ ಬಾಕ್ಸ್ ಥರ ಇದೆ. ಸ್ನೇಹಿತರೆ, ಈ ಫಾರ್ಮ್ ಹೌಸಿಗೆ ಒಂದು ಸ್ವಂತ TC ಇರುವಂಥದ್ದು. ಹೌದು ಸ್ನೇಹಿತರೆ, ಸ್ವಂತ TC ಇರುವಂಥದ್ದು. ಅದನ್ನು ಬಿಟ್ಟರೆ 2 ಬೋರ್ವೆಲ್ ಇರುವಂಥದ್ದು. ಸ್ನೇಹಿತರೆ, ನೀರಂತೂ 4 ಇಂಚ್ ನೀರು ಬರ್ತಿದೆ. ನೀರಿಗಂತೂ ಈ ಫಾರ್ಮ್ ಹೌಸ್ಗೆ ಕೊರತೆ ಇಲ್ಲ. ನೆಕ್ಸ್ಟ್ ನಿಮಗೆ ಇಲ್ಲಿ ಬರೋಬ್ಬರಿ 650 ಅಡಿಕೆ ಮರಗಳು ಇರುವಂಥದ್ದು. ಸ್ನೇಹಿತರೆ, ಒಂದು 35 ಮಾವಿನ ಮರಗಳು ಇರುವಂಥದ್ದು. ಅದನ್ನು ಬಿಟ್ಟರೆ ವಿವಿಧ ಬಗೆಯ ಹಣ್ಣುಗಳು, ಸರಿಸುಮಾರು 30 ಬಗೆಯ ಹಣ್ಣುಗಳು, ತರಕಾರಿಗಳ ಒಂದು ಕಲ್ಟಿವೇಷನನ್ನು ಮಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಫಾರ್ಮ್ ಹೌಸ್ಗೆ ಒಂದು ಸರ್ವೆಂಟ್ ರೂಮ್ ಇರುವಂಥದ್ದು, ಹಾಗೆ ಒಂದು ಗೆಸ್ಟ್ ರೂಮ್ ಇರುವಂಥದ್ದು, ಗೆಸ್ಟ್ ಮನೆ ಇರುವಂಥದ್ದು. ಸ್ನೇಹಿತರೆ, ಈಗ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಂಟೈನರ್ ರೂಮನ್ನು ಮಾಡಿರುವಂಥದ್ದು. ಸ್ನೇಹಿತರೆ, ಒಂದು ಅಟ್ಯಾಚ್ ಕಿಚನ್, ಒಂದು ಅಟ್ಯಾಚ್ ವಾಶ್ರೂಮ್ ಇರುವಂಥದ್ದು. ಸ್ನೇಹಿತರೆ, ತಾವು ವಾರ ಪೂರ್ತಿ ಕೆಲಸ ಮಾಡಿ ಬೆಂಗಳೂರಲ್ಲಿ ವೀಕೆಂಡಲ್ಲಿ ನೇಚರನ್ನು ಸವಿಯೋದಕ್ಕೆ, ಈ ಪರಿಸರವನ್ನು ಸವಿಯೋದಕ್ಕೆ ಇದು ಒಂದು ಸೂಕ್ತವಾದ ಜಾಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಪ್ರಾಪರ್ಟಿಯ ಟೈಟಲ್ಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಫೋಡಿ ಆಗಿದೆ, ಯಾವುದೇ ಲಿಟಿಗೇಷನ್ಗಳಿರೋದಿಲ್ಲ. ಸ್ನೇಹಿತರೆ, ನಿಮಗೆ ಕರ್ನಾಟಕ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕಲ್ಲೂ ಕೂಡ ಲೋನ್ ಆಗುವಂಥ ಪ್ರಾಪರ್ಟಿ ಇದು. ಸ್ನೇಹಿತರೆ, ಇಂಥ ಪ್ರಾಪರ್ಟಿಯನ್ನು ತಾವು ಮಿಸ್ ಮಾಡ್ಕೋಬೇಡಿ. ಅಂದಹಾಗೆ ಸ್ನೇಹಿತರೆ, ಈ ಪ್ರಾಪರ್ಟಿಯ ಓನರ್ ಈ ಫಾರ್ಮ್ ಹೌಸಿಗೆ ಬೆಲೆಯನ್ನು ನಿಗದಿಪಡಿಸಿರುವಂಥದ್ದು 1,20,00,000 ರೂಪಾಯಿಗಳು ಮಾತ್ರ. ಹೌದು ಸ್ನೇಹಿತರೆ, ತಾವು ಸರಿಯಾಗಿ ಕೇಳಿಸ್ಕೊಂಡ್ರಿ, ಈ ಫಾರ್ಮ್ ಹೌಸಿನ ಬೆಲೆ 1,20,00,000 ರೂಪಾಯಿಗಳು ಮಾತ್ರ. ಸ್ನೇಹಿತರೆ, ಇದು ಫಿಕ್ಸ್ಡ್ ಪ್ರೈಸ್ ಅಲ್ಲ, ಸ್ಲೈಟಾಗೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಈ ಫಾರ್ಮ್ ಹೌಸಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇರುವಂಥದ್ದು. ಮತ್ತೆ ಯಾಕೆ ಚಿಂತೆ, ನಿಮಗೆ ಆಕ್ಸೆಸಿಬಿಲಿಟಿ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸ್ನೇಹಿತರೆ, ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಕಂಪ್ಲೀಟಾಗಿ ಈ ಫಾರ್ಮ್ ಹೌಸಿನ ವಿಡಿಯೋವನ್ನು ತಾವು ನೋಡಿ. ಸ್ನೇಹಿತರೆ, ಈ ಪ್ರಾಪರ್ಟಿಯ ಬಗ್ಗೆ ತಮಗೆ ಆಸಕ್ತಿ ಇದ್ದರೆ ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಇನ್ನೊಂದು ಆಕರ್ಷಕವಾದ ಪ್ರಾಪರ್ಟಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ನೇಹಿತರೆ, ನಾನು ನಿಮ್ಮ ವಿಜಯ್. ನಮಸ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮಾರಾಟಕ್ಕೆ ಇರುವಂತಹ ಈ ಫಾರ್ಮ್ ಹೌಸಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀಲಿ ಬಣ್ಣದ ಗೇಟನ್ನು ನೋಡ್ತಿದ್ದೀರಿ ತಾನೇ, ಇದೇ ನಮ್ಮ ಫಾರ್ಮ್ ಹೌಸಿನ ಮೇನ್ ಎಂಟ್ರೆನ್ಸ್. ಸ್ನೇಹಿತರೆ, ಈ ಪ್ರಾಪರ್ಟಿಗೆ ಬರೋಬ್ಬರಿ 40 ಅಡಿಗಳ ರೋಡ್ ಅಪ್ರೋಚ್ ಇರುವಂಥದ್ದು ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಫಾರ್ಮ್ ಹೌಸ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇದರ ಬೌಂಡ್ರಿಯನ್ನು ನೋಡಿಕೊಂಡು ಬರೋಣ. ಸ್ನೇಹಿತರೆ, ಇದು ಸೌತ್ ವೆಸ್ಟ್ ಕಾರ್ನರ್ ಆಗಿರುವಂಥದ್ದು, ಅಂದರೆ ಕುಬೇರ್ ಮೂಲೆಯಲ್ಲಿ ನಾವಿದ್ದೀವಿ. ಸ್ನೇಹಿತರೆ, ಈ ಪ್ರಾಪರ್ಟಿಯ ಆಪೋಸಿಟ್ ತಾವೇ ನೋಡ್ತಿದ್ದೀರಿ, ಇಟ್ಟಿಗೆ ಫ್ಯಾಕ್ಟ್ರಿ ಇರುವಂಥದ್ದು. ಸ್ನೇಹಿತರೆ, 24/7 365 ಡೇಸ್ ತನ್ನ ಕಾರ್ಯವನ್ನು ನಿರ್ವಹಿಸುವಂಥ ಇಟ್ಟಿಗೆ ಫ್ಯಾಕ್ಟ್ರಿಗಳು ಇದಾಗಿವೆ. ಸ್ನೇಹಿತರೆ, ಈ ತೋಟದಲ್ಲಿ ತಮಗೆ ಯಾವುದೇ ರೀತಿಯಾದ ಭಯ, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಈ ಫಾರ್ಮ್ ಹೌಸಿನ ಕೆಲವು ನಿಮಿಷಗಳಲ್ಲಿ ನಮ್ಮ ಊರು ಕೂಡ ಸಿಗುವಂಥದ್ದು. ಬನ್ನಿ ಸ್ನೇಹಿತರೆ, ಈ ಫಾರ್ಮ್ ಹೌಸ್ ಒಳಗಡೆ ಹೋಗೋಣ. ಸ್ನೇಹಿತರೆ, ಇದು ನಮ್ಮ ವಾಯುಮೂಲೆ, ಅಂದರೆ ನಾರ್ತ್ಗೆ ಮೇನ್ ಎಂಟ್ರೆನ್ಸನ್ನು ಮಾಡಿರುವಂಥ ತೋಟ ಇದು. ಮ್ಯಾಚ್ ಬಾಕ್ಸ್ ಹಾಗೆ ಇದೆ, ಸ್ಕ್ವೇರ್ ಆಗಿದೆ, ಯಾವುದೇ ಆಡ್ ಡೈಮೆನ್ಷನ್ ಇರೋದಿಲ್ಲ. ಸ್ನೇಹಿತರೆ, ಎತ್ತ ನೋಡಿದ್ರು ಹಸಿರು ಹಸಿರು ಹಸಿರು. ಸ್ನೇಹಿತರೆ, ಈ ತೋಟಕ್ಕೆ ಸ್ಟಾರ್ಟ್ ಟು ಫಿನಿಶ್ ಎಲ್ಲ ಕಡೆ ಕಲ್ಕುಚ್ಚವನ್ನು ಹಾಕಿರುವಂಥದ್ದು, ಅಂದರೆ ಫೆನ್ಸಿಂಗನ್ನು ಹಾಕಿರುವಂಥದ್ದು. ಸ್ನೇಹಿತರೆ, ಈ ಫಾರ್ಮ್ ಹೌಸ್ ಮಧ್ಯೆ ಒಂದು ಗೆಸ್ಟ್ ರೂಮ್ ಕೂಡ ಇರುವಂಥದ್ದು. ಮುಂದಿನ ಭಾಗದಲ್ಲಿ ಅದನ್ನೆಲ್ಲ ತೋರಿಸ್ತೀವಿ. ಸ್ನೇಹಿತರೆ, ಈ ಚಿಕ್ಕ ಶೀಟ್ ಮನೆಯನ್ನು ನೋಡ್ತಿದ್ದೀರಲ್ಲ, ಇದು ಕೆಲಸಗಾರರಿಗೆ ಮಾಡಿರುವಂತಹ ಶೀಟ್ ಮನೆ.
ಸ್ನೇಹಿತರೆ, ಈ ಫಾರ್ಮ್ ಹೌಸಿಗೆ ಬರೋಬ್ಬರಿ 2 ಸ್ವಂತ ಬೋರ್ವೆಲ್ ಇರುವಂಥದ್ದು. ಅದರಲ್ಲಿ ಸ್ನೇಹಿತರೆ ಇದೊಂದು ತುಂಬಾ ಒಳ್ಳೆ ನೀರು ಸಿಕ್ಕಿದೆ. ಅಂದರೆ ಬರೋಬ್ಬರಿ 4 ಇಂಚಿನ ಸಿಹಿ ನೀರು ಸಿಕ್ಕಿರುವಂಥದ್ದು. ಸ್ನೇಹಿತರೆ, 2 ಸ್ವಂತ ಬೋರ್ವೆಲ್ಲು, ನೀರಿಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ಸ್ನೇಹಿತರೆ, ಇದೇ ಆ 2ನೇ ಬೋರ್ವೆಲ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ತುಂಬಾ ಸೂಪರಾಗಿ ಡೆವಲಪ್ ಮಾಡಿರುವಂಥ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬೆಂಗಳೂರಿಂದ ಕೇವಲ 70 ಕಿಲೋಮೀಟರ್ಗಳ ರೇಡಿಯಸ್ಸಲ್ಲಿ ಈ ಫಾರ್ಮ್ ಹೌಸ್ ಇರುವಂಥದ್ದು. ಸ್ನೇಹಿತರೆ, ಬೆಂಗಳೂರಿನ ಜಂಜಾಟಗಳು, ದಿನನಿತ್ಯ ಕೆಲಸಗಳು, ಸೌಂಡ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಅದರಿಂದ ಕೊಂಚ ದೂರ ನಮ್ಮ ಫ್ಯಾಮಿಲಿ ವೀಕೆಂಡಲ್ಲಿ ಒಂದು ಔಟಿಂಗ್ ಹೋಗಬೇಕಾದ್ರೆ ಅಥವಾ ರಜೆ ದಿನಗಳಲ್ಲಿ ರೆಸ್ಟ್ ಮಾಡಬೇಕಾದ್ರೆ ಇಂಥ ಪ್ರಾಪರ್ಟಿಗಳು ತಮಗೆ ಅವಶ್ಯಕತೆ ಇದ್ದೇ ಇರುತ್ತೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಲ್ಲ, ಇದು ಅಡಿಕೆ ಮರಗಳು. ಬರೋಬ್ಬರಿ 650 ಅಡಿಕೆ ಮರಗಳನ್ನು ನೆಟ್ಟಿರುವಂಥದ್ದು. ಸ್ನೇಹಿತರೆ, ಹಾಗೆ ನಾವು ದೇವ್ರ ಮೂಲೆ ಕಡೆ ಬಂದರೆ, ಅಂದರೆ ಸ್ನೇಹಿತರೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಬಂದರೆ, ಈ ತೋಟದ ನಾರ್ತ್ ಈಸ್ಟ್ ಕಾರ್ನರ್ಗೆ ಬಂದರೆ ತಾವು ನೋಡ್ಬೋದು ಕಲ್ಕುಚ್ಚವನ್ನು ಹಾಕಿರುವಂಥದ್ದು. ಫೆನ್ಸಿಂಗನ್ನು ಹಾಕಿರುವಂಥದ್ದು. ಸ್ನೇಹಿತರೆ, ತಮಗೆ ಬಾಳೆ ಗಿಡ ಕಾಣಿಸ್ತಾ ಇದೆ ನೋಡಿ, ಅಲ್ಲಿವರೆಗೂ ನಮ್ಮ ತೋಟದ ಬೌಂಡ್ರಿ ಇರುವಂಥದ್ದು. ಸೌತ್ ಈಸ್ಟ್ ಕಾರ್ನರಲ್ಲಿ ಒಂದು ಸ್ವಂತ TC ಇರುವಂಥದ್ದು. ಸ್ನೇಹಿತರೆ, ನಾವು ನಾರ್ತ್ ಈಸ್ಟ್ ಕಾರ್ನರ್ ಕಡೆಗೆ, ದೇವ್ರ ಮೂಲೆ ಕಡೆಗೆ ಅಡಿಕೆ ತೋಟ ಇದ್ದರೆ, ಅಗ್ನಿ ಮೂಲೆ ಕಡೆಗೆ ಒಂದು TC ಹಾಗೂ ಮಾವಿನ ತೋಪು ಇರುವಂಥದ್ದು, ಅಂದರೆ ಮಾವಿನ ಗಿಡಗಳು ಇರುವಂಥದ್ದು. ಸ್ನೇಹಿತರೆ, ಬರೋಬ್ಬರಿ 35ರಿಂದ 40 ಮಾವಿನ ಮರಗಳು ಇರುವಂಥದ್ದು. ಸ್ನೇಹಿತರೆ, ಬೇಸಿಗೆಯಲ್ಲಿ ಈ ಮಾವಿನ ಗಿಡಗಳು ಫಲವನ್ನು ಕೂಡ ಕೊಡ್ತವೆ. ಸ್ನೇಹಿತರೆ, ಈ ಫಾರ್ಮ್ ಹೌಸಲ್ಲಿ 30 ಬಗೆಯ ವಿಧವಾದಂಥ ತರಕಾರಿ, ಹಣ್ಣುಗಳ ಗಿಡಗಳು ಇರುವಂಥದ್ದು ತುಂಬಾ ಆಕರ್ಷಣೀಯ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ತಾವೇನಾದರೂ ಒಂದು ಒಳ್ಳೆಯ ಫಾರ್ಮ್ ಹೌಸನ್ನು ಹುಡುಕ್ತಾ ಇದ್ರೆ ಇದಕ್ಕಿಂತ ಒಳ್ಳೆಯ ಆಪ್ಷನ್ ತಮಗೆ ಸಿಕ್ಕೋದೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿರುವಂಥ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈ ಫಾರ್ಮ್ ಹೌಸ್ನಲ್ಲಿ ಇರುವಂಥ ಒಂದು ಗೆಸ್ಟ್ ಹೌಸನ್ನು ನೋಡೋಣ. ಸ್ನೇಹಿತರೆ, ಇದು ಕೂಡ ನಾರ್ತ್ ಫೇಸಿಂಗ್ ಎಂಟ್ರಿ ಇರುವಂಥದ್ದು. ಬಂದ ತಕ್ಷಣ ನಿಮಗೆ ಕಾಂಪೌಂಡ್ ವಾಲ್ ಸಿಗುವಂಥದ್ದು. ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿ ಈ ನಡುವೆ ಎಲ್ಲ ಕಡೆ ಒಂದು ಚಾಲ್ತಿಯಲ್ಲಿರುವಂಥ ಟ್ರೆಂಡನ್ನು ಕ್ರಿಯೇಟ್ ಮಾಡಿರುವಂಥ ಕಂಟೈನರ್ ಮನೆ ಇದಾಗಿರುವಂಥದ್ದು. ಸ್ನೇಹಿತರೆ, ಇದು ನಮ್ಮ ಅಟ್ಯಾಚ್ ಕಿಚನ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಮರಳು ಇಟ್ಟಿಗೆಯಿಂದ ಮಾಡಿರುವಂಥ ಕಿಚನ್. ಸ್ನೇಹಿತರೆ, ನಾವೀಗ ನೋಡ್ತಿದ್ದೀರಲ್ಲ, ಇದು ಕಂಟೈನರ್ನಲ್ಲಿ ಮಾಡಿರುವಂಥ ಒಂದು ಲೇಟೆಸ್ಟ್ ಟ್ರೆಂಡಿನ ಮನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಕಂಟೈನರ್ ಹೌಸಿನ ರೂಫಿಂಗಿಗೆ ಹಾಗೂ ವಾಲ್ಗಳಿಗೆ ಪ್ಲೈವುಡ್ಡಿನ ಕ್ಲಾಡಿಂಗ್ ಮಾಡಿರುವಂಥದ್ದು. ಸ್ನೇಹಿತರೆ, ಒಂದು ಕಾಮನ್ ಕಿಚನ್ ಆಯಿತು,
ಒಂದು ಕಂಟೈನರ್ ಹೌಸ್ ಆಯಿತು. ಇದು ಒಂದು ಕಾಮನ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಪ್ರಾಪರ್ಟಿ ಬಗ್ಗೆ ತಮಗೆ ಆಸಕ್ತಿ ಇದ್ರೆ ಈ ಕೂಡಲೇ ನಮ್ಮನ್ನ ಸಂಪರ್ಕಿಸಿ. ಇನ್ನೊಂದು ಆಕರ್ಷಕವಾದ ಪ್ರಾಪರ್ಟಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ವಿಜಯ್. ನಮಸ್ತೆ.